ನಮಸ್ಕಾರ ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾವಿವತ್ತು ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ಹಾಗಾಗಿ ನಾವಿವತ್ತು ಬೆಳಗಿನ ಜಾವ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ನಾನಿಲ್ಲಿ ದೇವ್ರ ದೀಪ ಹಚ್ಚುತ್ತಾ ಇದ್ದೀನಿ. ಮೊದಲಿಗೆ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ದೇವರ ಆಶೀರ್ವಾದದೊಂದಿಗೆ ನಾವು ಹೋಗಬೇಕಲ್ಲ. ಹಾಗಾಗಿ ಮೊದಲು ನಾನಿಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ನಾವೆಲ್ಲ ಹೊರಟಿದ್ದೀವಿ. ನಾವಿವತ್ತು ಮಂತ್ರಾಲಯಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ಆದರೆ ನಮ್ಮ ಅತ್ತೆ ಒಬ್ಬರು ಮಿಸ್ ಆಗಿದ್ದಾರೆ. ನಮ್ಮ ಅತ್ತೆ ಬೇರೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾವು ಮಾತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು, ನಮ್ಮ ಮಾವ, ನಮ್ಮ ಮನೆಯವರು, ನನ್ನ ಮಕ್ಕಳು ಮತ್ತು ನಮ್ಮ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ನಾವು ಹೊರಟಿದ್ದು ಸುಮಾರು 4:45 ಗಂಟೆ ಆಗಿತ್ತು. ಆಲ್ರೆಡಿ ನಾವು ಹೊರಡೋ ಟೈಮ್ಗೆ ಮಳೆ ಹನಿ ಸ್ಟಾರ್ಟ್ ಆಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು. ಒಂಥರ ಕತ್ತಲಲ್ಲಿ ಮಳೆಯಲ್ಲಿ ಹೋಗೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಬೆಳಗಿನ ಜಾವ ಬೇರೆ. ಒಮ್ಮೊಮ್ಮೆ ಅನ್ನಿಸ್ತಾ ಇರುತ್ತೆ ಮಳೆ ಬರಬೇಕಾದ್ರೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಾವು ಅಂದ್ಕೊಂಡಂಗೆಲ್ಲ ಹೋಗೋದಕ್ಕಾಗೋದಿಲ್ಲ. ಆದರೆ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಮಳೆ ಬರಬೇಕಾದ್ರೆ ಒಂದು ಲಾಂಗ್ ಡ್ರೈವ್ ಥರ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಮಕ್ಕಳು ಅಷ್ಟೇ ಮಲಗಲೇ ಇಲ್ಲ, ತುಂಬ ಖುಷಿಯಿಂದ ನೋಡ್ತಾಯಿದ್ರು ಮಳೆಯನ್ನೆಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಬೆಳಗಾಗ್ತಾ ಬಂತು. ಸ್ವಲ್ಪ ಮಳೆಯೆಲ್ಲ ಕಮ್ಮಿ ಆಯಿತು. ನೋಡೋದಕ್ಕೆ ವಾತಾವರಣ ತುಂಬ ತಿಳಿಯಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬೆಳಗಿನ ಜಾವ. ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಹೊಲಗಳು ಮತ್ತು ಎಲ್ಲ ಗಿಡ ಮರಗಳನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬೆಳಗಿನ ಜಾವದ ವಾತಾವರಣವೇ ತುಂಬ ತಂಪು, ತುಂಬ ಖುಷಿ ಅನಿಸೋ ಅಂಥ ವಾತಾವರಣ ಅಲ್ವಾ. ಹಾಗೆ ಎಂಜಾಯ್ ಮಾಡ್ತಾ ನಾವು ನೋಡ್ತಾ ಹೋಗ್ತಾ ಇದ್ವಿ. ಹೊಲಗಳಂತೂ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಹಸನು ಮಾಡಿದರು ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಕಪ್ಪು ಮಣ್ಣು ಬೇರೆ, ನೋಡೋದಕ್ಕೆ ಒಂಥರ ಎಷ್ಟು ಖುಷಿ ಆಗ್ತಾಯಿತ್ತು. ನಮ್ಮ ಸೈಡೆಲ್ಲ ಸ್ವಲ್ಪ ಬಿಳಿ ಮಣ್ಣು, ಹಾಗಾಗಿ ಅಲ್ಲಿ ಕಪ್ಪು ಮಣ್ಣು ನೋಡ್ತಾ ಇದ್ರೆ ತುಂಬ ಖುಷಿ ಆಯಿತು. ಹಾಗೆ ಹೋಗ್ತಾ ನಾವು ಚಳ್ಳಕೆರೆಯಲ್ಲಿ ಟಿಫನ್ಗೆ ಅಂತ ನಿಲ್ಲಿಸಿದ್ವಿ. ಎಲ್ಲರೂ ಟಿಫನ್ ಮಾಡ್ತಾಯಿದ್ರು. ನಾನು ರಾಯರಿಗೆ ಸೇವೆ ಸಲ್ಲಿಸಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಟಿಫನ್ ಮಾಡಲಿಲ್ಲ, ಉಪವಾಸನೇ ಹೋಗ್ತಾ ಇದ್ದೀನಿ. ಎಲ್ಲರೂ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಹೊರಟ್ವಿ. ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾಯಿತ್ತು. ಮೊದಲೇ ಬಿಸಿಲಿನ ನಾಡಾಗಿರೋದ್ರಿಂದ ತುಂಬಾ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ನಾವು 11 ಗಂಟೆಗೆಲ್ಲ ನಾವು ಮಂತ್ರಾಲಯ ತಲುಪಿದ್ವಿ. ಅಲ್ಲಿ ಹೋಗಿ ನೆಕ್ಸ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಾವು ವೆಡ್ನೆಸ್ಡೇ ಹೋಗಿದ್ವಿ, ಹಾಗಾಗಿ ಅಷ್ಟು ಜನ ಇರಲಿಲ್ಲ. ಸ್ವಲ್ಪ ಫ್ರೀಯಾಗೇ ಇತ್ತು ದೇವಸ್ಥಾನ. ನಾವು ಫ್ರೀಯಾಗಿ ದರ್ಶನ ಮಾಡೋದಕ್ಕೂ ಅನುಕೂಲ ಆಯಿತು. ನಿಧಾನಕ್ಕೆ ಹೋಗಿ ನಾವಲ್ಲಿ ಮೊದಲಿಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ನಾವು ಮಂಚಾಲಮ್ಮನ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಮಂಚಾಲಮ್ಮನ ಆಶೀರ್ವಾದ ಪಡ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ನಾವು ಗುರುಗಳಿಗೆಲ್ಲ ಸೇವೆಯನ್ನು ಸಲ್ಲಿಸಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಪ್ರಸಾದ ನಿಲಯಕ್ಕೆ ಬಂದ್ವಿ.
ಪ್ರಸಾದ ನಿಲಯದಲ್ಲಿ ಅನ್ನ ಸಾಂಬಾರು ತುಂಬಾ ಚೆನ್ನಾಗಿತ್ತು. ದಣಿದ ದೇಹಕ್ಕೆ ಅನ್ನ ಸಾಂಬಾರು ತುಂಬಾ ಪುಷ್ಟಿ ಸಿಕ್ತ ಹಾಗಾಯಿತು. ನನಗೆ ತುಂಬ ಖುಷಿಯಾಯಿತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಇಲ್ಲಿಂದ ನೆಕ್ಸ್ಟ್ ನಾವು ಬಿಚ್ಚಾಲೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಿಚ್ಚಾಲಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸನ್ನು ಮಾಡಿರ್ತಕ್ಕಂತಹ ಸ್ಥಳ ಇದಾಗಿದೆ. ಇದು ಹೊರಳ್ಕಲ್ಲು. ರಾಘವೇಂದ್ರ ಸ್ವಾಮಿಗಳಿಗೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಅಡುಗೆ ಮಾಡಲು ಬಳಸ್ತಿದ್ದಂತಹ ಹೊರಳ್ಕಲ್ಲು ಇದು. ನಂತರ ನಾವು ಅದರಿಂದ ಕೆಳಗೆ ಬಂದರೆ ನಾಗಲೋಕ ಇದೆ. ಇಲ್ಲಿ ನೋಡ್ಬೋದು, ತುಂಗಾಭದ್ರಾ ನದಿ ಪಕ್ಕದಲ್ಲೇ ಹರಿತಾ ಇರುತ್ತೆ. ಆದರೆ ನಾವು ಹೋಗಿರೋ ಟೈಮಲ್ಲಿ ತುಂಗಾಭದ್ರಾ ನದಿ ನೀರಿರಲಿಲ್ಲ. ನೋಡಿ, ಇದು ನಾಗಲೋಕ. ಇಲ್ಲಿ ನರಸಿಂಹ ಸ್ವಾಮಿಗಳ ಮೂರ್ತಿ ಇದೆ. ಹೇಳ್ಬೇಕು. ಶ್ರೀ 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 ಮೂಲರಾಮೋ ವಿಜಯತೆ ಶ್ರೀಪಾದ ರಾಜಾಯ ನಮಃ ಜಪದಕಟ್ಟಿ ಭಿಕ್ಷಾಲಯ ಶ್ರೀ ಅಪ್ಪಣಾಚಾರ್ಯ ಪ್ರಿಯ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಕೆಲವೊಂದು ವಿಶೇಷ ವಿಚಾರ ನಮ್ಮೆಲ್ಲರಿಗೂ ಗುರ್ತಿದ್ವೇ ಇರ್ತವೆ. ಸಂಕ್ಷಿಪ್ತ ವಿವರ. ಮುಂದೆ ನಾವು ಬಿಚ್ಚಾಲೆಯಿಂದ ನೇರವಾಗಿ ನಾವು ಹೊರಟಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಹೊರಗಡೆ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗುವ ದಾರಿಯನ್ನು ತೋರಿಸಿದ ಸ್ಥಳ ಅದು. ಅಲ್ಲಿ ಪಾದಗಳಿಗೆ ನಮಸ್ಕಾರ ಮಾಡಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹೋಗೋ ವೇಳೆಗಾಗಲೇ ನಮಗೆ ಸಂಜೆ ಆಗಿತ್ತು. ಸಂಜೆಯ ಸೂರ್ಯಾಸ್ತ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟು ಬರ್ತಾ ಸಂಜೆ ವೇಳೆಗೆ ಬಳ್ಳಾರಿಗೆ ಬಂದ್ವಿ. ಬಳ್ಳಾರಿಗೆ ಬಂದು ಮಿರ್ಚಿ ಮಂಡಕ್ಕಿ ತಿಂದೇ ಹೋಗೋದಕ್ಕಾಗುತ್ತಾ, ಮಿರ್ಚಿ ಮಂಡಕ್ಕಿ ಎಲ್ಲ ತಿಂದ್ಕೊಂಡು ನಾವು ಹೊರಟ್ವಿ. ಈಗ ನಾವು ರಿಟರ್ನ್ ತಿಪ್ಟೂರಿಗೆ ಬರ್ತಾ ಇದ್ದೀವಿ. ತಿಪ್ಟೂರಿಗೆ ಬರೋಷ್ಟರಿಗಾಲೇ ನಮಗೆ ಸುಮಾರು 12 ಗಂಟೆ ಆಯಿತು. ನಮ್ಮದು ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ಬೆಳಗಿನ ಜಾವ ಇಲ್ಲಿ 4:15ಗೆ ಹೊರಟು ನಾವು ಸುಮಾರು ಮಧ್ಯರಾತ್ರಿ 12:30 ಆಯಿತು ನಾವು ತಿಪ್ಟೂರು ತಲುಪುವಷ್ಟೊತ್ತಿಗೆ. ತುಂಬಾ ಖುಷಿ ಆಯಿತು. ಒನ್ ಡೇ ಟ್ರಿಪ್ ಆದರೂ ತುಂಬ ಚೆನ್ನಾಗಿತ್ತು. ಎಲ್ಲ ದೇವರ ದರ್ಶನ ಅಂತೂ ತುಂಬ ಸುಗಮವಾಗಿ, ಯಾವುದೇ ತೊಂದರೆ ಇಲ್ಲದೆ ನಮಗೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಬುಧವಾರ ಹೋಗಿರೋದ್ರಿಂದ ನಮಗೆ ಜನನೂ ಅಷ್ಟಿರಲಿಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ತುಂಬ ಚೆನ್ನಾಗಾಯಿತು. ಖುಷಿ ಆಯಿತು. ದರ್ಶನ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಟಯರ್ಡ್ನೆಸ್ ನೋಡೋದ್ರಲ್ಲ ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.